ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನಿವತ್ತು KSRTC ಹಾಗೂ ವಾಯುವ್ಯ ಸಾರಿಗೆಯಲ್ಲಿ ನಡೀತಾ ಇದೆ ಚಾಲನಾ ವೃತ್ತಿ ಪರೀಕ್ಷೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಚಾಲನಾ ವೃತ್ತಿ ಪರೀಕ್ಷೆಗಿಂದು ಯಾವ ಅಭ್ಯರ್ಥಿಗಳು ಹೋಗಿಲ್ವೋ ಅವರಿಗೊಂದು ಸಣ್ಣದೊಂದು ಕಿವಿ ಮಾತು ಹೇಳೋಕ್ಕೆ ಬಯಸ್ತಾ ಇದ್ದೀನಿ. ಏನಪ್ಪ ಕಿವಿ ಮಾತು ಅಂತೇಳಿ ನೀವು ಕೇಳ್ಬೋದು. ನೋಡಿ ಸ್ನೇಹಿತರೆ, ಹುಬ್ಬಳ್ಳಿಯಲ್ಲಿ ಈಗಾಗಲೇ ಟ್ರ್ಯಾಕ್ ಟೆಸ್ಟ್ ಸ್ಟಾರ್ಟ್ ಆಗಿದೆ. ವಾಯುವ್ಯ ಸಾರಿಗೆದು ಹುಬ್ಬಳ್ಳಿ ಮತ್ತು ಹುಮನಾಬಾದ್ ಎರಡು ಕೂಡ ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಹುಬ್ಬಳ್ಳಿಯಲ್ಲಿ ಸ್ವಲ್ಪ ಅಪ್ಪು ಜಾಸ್ತಿ ಇದೆ. ಆ ಅಪ್ಪು ಜಾಸ್ತಿ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಅಭ್ಯರ್ಥಿಗಳು ಕೇಳ್ತಾ ಇದ್ರಿ. ಅಪ್ಪಲ್ಲಿ ಹೋಗಿ ಗಾಡಿ ನಿಲ್ಲಿಸಿದ ಮೇಲೆ ಸೆನ್ಸರ್ ಹತ್ರ ಗಾಡಿ ಮೂವ್ ಮಾಡಿದರೆ ಮೂವ್ ಆಗ್ತಾಯಿಲ್ಲ, ಗಾಡಿ ಹಿಂದಕ್ಕೆ ಬರ್ತಾ ಇದೆ ಅಂತೇಳಿ ಭಾಳಷ್ಟು ಅಭ್ಯರ್ಥಿಗಳು ಕೇಳ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ನಾನು ನಿಮಗೆ ತಿಳಿಸೋಕೆ ಬಯಸ್ತಾ ಇದ್ದೀನಿ ಸ್ನೇಹಿತರೆ. ನೋಡ್ಬೋದು ನೀವಿಲ್ಲಿ, ನೀವು ಗಾಡಿ ಕೆಳಗಡೆ ಸ್ಟಾರ್ಟ್ ಮಾಡ್ಕೋಬೇಕಾದ್ರೆ ಸ್ಟಾರ್ಟ್ ಮಾಡಿಕೊಂಡು ನೀವು ಹೋಗಿ ಸೆನ್ಸರ್ ಹತ್ರ ಅಪ್ಪಲ್ಲಿ ನಿಲ್ಲಿಸ್ತೀರ. ಅಪ್ಪಲ್ಲಿ ನಿಲ್ಲಿಸಿದ ಮೇಲೆ ನಿಮಗೆ ನ್ಯೂಟ್ರಲ್ ಮಾಡೋಕ್ಕೆ ಹೇಳ್ತಾರೆ, ಗಾಡಿ ಸ್ಟಾಪ್ ಮಾಡೋಕ್ಕೆ ಹೇಳ್ತಾರೆ, ಗಾಡಿ ಆಫ್ ಮಾಡೋಕ್ಕೆ ಹೇಳ್ತಾರೆ. ಗಾಡಿ ಆಫ್ ಮಾಡಿ ನ್ಯೂಟ್ರಲ್ ಮಾಡಿ ಮತ್ತೆ ತಿರ್ಗಾ ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಗೇರ್ ಹಾಕ್ಕೊಂಡು ಮುಂದೆ ಹೋಗೋಕ್ಕೆ ಹೇಳ್ತಾರೆ. ಆವಾಗ ಏನಾಗ್ತಾಯಿದೆ, ಗಾಡಿ ಮುಂದೆ ಹೋಗ್ತಾಯಿಲ್ಲ, ಗಾಡಿ ಕ್ಲಚ್ ಬಿಟ್ಟಿದ ತಕ್ಷಣ ಗಾಡಿ ಸ್ವಲ್ಪ ಹಿಂದೆ ಬರ್ತಾಯಿದೆ. ಯಾಕೆ ಬರ್ತಾಯಿದೆ ಇದಕ್ಕೇನು ಸೊಲ್ಯೂಷನು ಅಂಥೇಳಿ ನಾವು ಕೇಳ್ಬೋದು. ಅದನ್ನು ನೋಡೋಣ, ಇಲ್ಲಿ ಚರ್ಚೆ ಮಾಡೋಣ ನಾವು ಯಾಕೆ ಆ ಥರ ಆಗ್ತಾಯಿದೆ ಅಂಥೇಳಿ. ನೋಡ್ಬೋದು ಸ್ನೇಹಿತರೆ, ನಿಮಗೆ ಅಪ್ ಗ್ರೇಡಲ್ಲಿ ಅಪ್ಪಲ್ಲಿ ಗಾಡಿ ಕೊಟ್ಟಿದ ತಕ್ಷಣ ನೀವು ಗಾಡಿಯಲ್ಲಿ ಹತ್ಕೊಂಡಿದ್ದ ತಕ್ಷಣ ನೀವೇನು ಫಸ್ಟ್ ಚೆಕ್ ಮಾಡಬೇಕು ಅಂತಂದರೆ, ಗಾಡಿಯಲ್ಲಿ ಹತ್ತಿದ ತಕ್ಷಣ ನಿಮಗೆ ಈ ಥರ 2 ಮೀಟ್ರ್ ಇರುತ್ತೆ, ಏರ್ ಮೀಟ್ರು. ಆ ಏರ್ ಮೀಟ್ರು ಮಿನಿಮಮ್ಮು 8, 10 ಎಷ್ಟಾಗುತ್ತೋ ಅಷ್ಟು, ಮ್ಯಾಕ್ಸಿಮಮ್ 8 ಅಲ್ಲಿಗಂಟ ನೀವು ಏರ್ ಫುಲ್ ಮಾಡಿಕೊಂಡು ಗಾಡಿ ಬಿಡಬೇಕು. ಅದಕ್ಕಿಂತ ಕಡಿಮೆ ಆಗಿದ್ರೆ ಅಲ್ಲಿ ಮುಂದೆ ಸೆನ್ಸರ್ ಹತ್ರ ಗಾಡಿ ನಿಲ್ಲಿಸಿದಾಗ ನಿಮಗೂ ತೊಂದರೆ ಆಗುತ್ತೆ. ಏನು ತೊಂದರೆ ಆಗುತ್ತೆ, ಯಾವ ಥರ ಆಗುತ್ತೆ ಅಂಥೇಳಿ ನಾವು ಕೂಡ ಇಲ್ಲಿ ಚರ್ಚೆ ಮಾಡೋಣ ಸ್ನೇಹಿತರೆ. ನೋಡ್ಬೋದು ಸ್ನೇಹಿತರೆ ನೀವಿಲ್ಲಿ. ಇದು ನೀವು ಮಿನಿಮಮ್ 8 ಗಂಟೆ ನೀವು ಏರ್ನ ತುಂಬಿಸ್ಕೊಂಡು ಗಾಡಿ ಮೂವ್ ಮಾಡಿ. ಗಾಡಿ ಮೂವ್ ಮಾಡ್ಬೇಕಂದ್ರೆ ಗೇರ್ಗಳು ನೋಡ್ಕೊಳ್ಳಿ ಯಾವ ಥರ ಇರುತ್ತೆ ಅಂತೇಳಿ. ಕೆಲವರು ಭಾಳಷ್ಟು ಅಭ್ಯರ್ಥಿಗಳು ಟಾಟಾ ಗಾಡಿ ಓಡಿಸಿದ್ದಿರ್ತೀರ, ಸ್ವಲ್ಪ ಗೇರ್ಗಳು ಕನ್ಫ್ಯೂಸ್ ಆಗ್ಬೋದು. ಅದರಿಂದ ನೀವೇನು ಮಾಡ್ಬೋದು ಅಂದರೆ, ಈಗ ಒಂದು ನಿಮ್ಗೆ ಗೇರ್ ಪ್ಯಾಟರ್ನ್ ತೋರಿಸ್ತೀನಿ. ಅದು ಬೇಕಾದರೆ ನೀವು ನಿಮ್ಗೆ ಯಾರಿಗೆ ಕಾಣಲಾರ್ದಂಗೆ ನಿಮ್ಗೆ ಮಾತ್ರ ಗೊತ್ತಾಗಬೇಕು. ಆ ಥರ ಬೇಕಾದರೆ ನೀವೆಲ್ಲಾದರೂ ಕೈಗೆ ಮಾರ್ಕ್ ಮಾಡ್ಕೊಂಡು ಕೂಡ ಹೋಗ್ಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು ಲೈಲ್ಯಾಂಡ್ BS4ದು ಗೇರ್ ಪ್ಯಾಟ್ರನ್ ಸ್ನೇಹಿತರೆ. ನೋಡಿ ನೀವು ಇಲ್ಲಿ ರಿವರ್ಸ್ ಮುಂದುಗಡೆ ಇದೆ. ಆ ರಿವರ್ಸ್ ಪಕ್ಕದಲ್ಲಿ 1 ನಂಬರ್ ಗೇರ್ ಇದೆ. ನೀವು ಅಪ್ಪಿಗೆ ಹತ್ತಬೇಕಾದ್ರೆ ಈ 1 ನಂಬರ್ ಗೇರೇ ಹಾಕಬೇಕು. ಅಲ್ಲೇನಾಗ್ತಾಯಿದೆ ಅಭ್ಯರ್ಥಿಗಳಂದರೆ, ಕೆಳಗಡೆ ವೇರ್ ತುಂಬಿಸ್ಕೊಂಡು ಗಾಡಿ ಮುಂದೆ ಕರೆಕ್ಟಾಗಿ ಮೂವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೆನ್ಸರ್ ಹತ್ರ ನಿಲ್ಲಿಸಿದ ಮೇಲೆ ಏನಾಗ್ತಾಯಿದೆ ಅಂತಂದರೆ, ಗಾಡಿ ಸ್ಟಾಪ್ ಮಾಡಿ ಗಾಡಿ ಆಫ್ ಮಾಡಿ ಗೇರ್ ನ್ಯೂಟ್ರಲ್ ಮಾಡಿ ತಿರ್ಗಾ ಗೇರ್ ಹಾಕಬೇಕಾದ್ರೆ ಕನ್ಫ್ಯೂಸಲ್ಲಿ 1 ನಂಬರ್ ಗೇರ್ ಹಾಕೋಕ್ಕೋಸ್ಕರವಾಗಿ ತಳ್ಳಿಬಿಟ್ಟು ಮಿಸ್ಟೇಕಾಗಿ 3 ನಂಬರ್ ಗೇರ್ ಹಾಕ್ತಾಯಿದ್ದಾರೆ. 3 ನಂಬರ್ ಗೇರ್ ಹಾಕಿ ಕ್ಲಚ್ ಬಿಟ್ಟಾಗ ಗಾಡಿ ಮುಂದೆ ಮೂವ್ ಆಗ್ತಾಯಿಲ್ಲ, ಕನ್ಫ್ಯೂಸ್ ಆಗಿ ಹಿಂದೆ ಬರ್ತಾಯಿದೆ ಕೆಲವೊಬ್ಬರಿಗೆ. ಒಂದೇದು. ಇನ್ನೊಂದು ಏನಾಗ್ತಾಯಿದೆ ಅಂದರೆ, ನೋಡ್ಬೋದು ಸ್ನೇಹಿತರೆ ನೀವಿಲ್ಲಿ ಏನಾಗ್ತಾ ಇದೆಯಲ್ಲ ಅಂತಂದರೆ, ನೀವು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಮೇಲೆ ಸೆನ್ಸರ್ ಹತ್ರ ಗಾಡಿ ನಿಲ್ಲಿಸಿದಾಗ ಏನಾಗ್ತಾಯಿದೆ ಅಂದರೆ, ನೀವು ಗಾಡಿ ಕರೆಕ್ಟ್ ಜಾಗದಾಗ ನಿಲ್ಲಿಸಲ್ಲ. ಅಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಅಲ್ಲೇನಾಗುತ್ತೆ ಅಂದರೆ, ಸ್ವಲ್ಪ ಗಾಡಿ ಮುಂದೆ ಹೋಗಿದೆ, ಒಂದು ಸ್ವಲ್ಪ ಹಿಂದೆ ಬಿಡು ಅಂತ ಹೇಳ್ತಾರೆ ಅಲ್ಲಿದ್ದ ಸಿಬ್ಬಂದಿಗಳು. ಸ್ವಲ್ಪ ನೀವು ಗಾಡಿ ಹಿಂದೆ ಬಿದ್ದ ತಕ್ಷಣ ಏನಾಗ್ತದೆ, ಅಲ್ಲಿ ಕರೆಕ್ಟ್ ಪೊಸಿಷನ್ಗೆ ಬರೋಲ್ಲ. ಕರೆಕ್ಟ್ ಪೊಸಿಷನ್ ಇಲ್ಲಪ್ಪ, ಒಂದು ಸ್ವಲ್ಪ ಮುಂದೆ ಬಿಡು ಅಂತಾರೆ. ಆವಾಗ ನೀವೇನಾಗ್ತದೆ, ಅಪ್ಪಲ್ಲಿ 3-4 ಸಲ ಜೋರಾಗಿ ಬ್ರೇಕ್ ಹೊಡೆದಿರ್ತಾರೆ. ಜೋರಾಗಿ ಬ್ರೇಕ್ ಹೊಡೆದಿದ್ದಾಗ ಅಲ್ಲಿ ಏನಾಗುತ್ತೆ ಅಂದರೆ, ವ್ಯಾಕಮು ನೀವು ಅಲ್ಲಿ 8-10 ಗಂಟೆ ಏರ್ಸಿಲ್ಲ, ಬರೀ 6 ಮೇಲೆ ಏರ್ಸ್ಕೊಂಡು ಗಾಡಿ ತೊಗೊಂಡು ಬಂದಿದ್ರೆ ಅಂದರೆ 3-4 ಸಲ ಬ್ರೇಕ್ ಹೊಡೆದಿದ್ದಾಗ ವ್ಯಾಕಮ್ ಡೌನ್ ಆಗಿ ಅಲ್ಲೇ 4ಕ್ಕೋ 3ಕ್ಕೋ ಬಂದಿರುತ್ತೆ. ಆವಾಗ ಏನು ಮಾಡ್ತೀರಾ ನೀವು, ಗಾಡಿ ಗೇರಲ್ಲಿರುತ್ತೆ, ಆಫ್ ಮಾಡಂತ ಹೇಳ್ತಾರೆ, ಆಫ್ ಮಾಡ್ತೀರಾ. ಗಾಡಿ ಆಫ್ ಆಗಿದಾಗ ಗೇರಲ್ಲೇ ಇರುತ್ತೆ, ಗಾಡಿ ಹಿಂದೆ ಹೋಗೋಲ್ಲ ಮುಂದೆ ಹೋಗೋಲ್ಲ, ಕರೆಕ್ಟ್ ಪೊಸಿಷನ್ ಇರುತ್ತೆ. ಅದಾಗಿದ್ಮೇಲೆ ಗಾಡಿ ನ್ಯೂಟ್ರಲ್ ಮಾಡಿ ಸ್ಟಾರ್ಟ್ ಮಾಡ್ಕೊಂಡು ಮುಂದೆ ಹೋಗಂತವ್ರೆ. ಆವಾಗ ಏನು ಮಾಡ್ತೀರಾ, ಗಾಡಿ ನ್ಯೂಟ್ರಲ್ ಮಾಡಿ ಸ್ಟಾರ್ಟ್ ಮಾಡಿ ಗಾಡಿ ಮುಂದೆ ಬಿಡೋಕ್ಕೆ ಹೋಗ್ತೀರಾ. ಆವಾಗ ಗಾಡಿ ಮುಂದೆ ಹೋಗೋಲ್ಲ, ಆವಾಗ ಏನಾಗುತ್ತೆ, ಗಾಡಿ ಹಿಂದೆ ಬರುತ್ತೆ. ಯಾಕೆ ಹಿಂದೆ ಬರುತ್ತೆ ಅಂತಂದರೆ, ನನಗನ್ಸಿದ ಮಟ್ಟಿಗೆ ಇದೆಲ್ಲ ನಿಮಗೂ ಗೊತ್ತಿರುತ್ತೆ ಕ್ರ್ಯಾಂಚ್ ಶೀಟು.
ಆ್ಯಕ್ಚುಯೇಟರು, ಕೆಲವೊಬ್ಬರು ಏನೇನು ಅಂತೀರೋ ಇದಕ್ಕೆ ಹೆಸರು. ಸೊ ಅದು ನೋಡಿ, ಈ ಥರದ್ದು ಇದ್ದರೆ ಏನು ಬೋಲ್ಟ್ ಇದೆಯಲ್ಲ, ಈ ಬೋಲ್ಟು ಲೂಸ್ ಮಾಡಿಟ್ಟಿದ್ರೆ ಏನಾಗುತ್ತೆ, ವ್ಯಾಕಮ್ 6 ತನಕ, ಮಿನಿಮಮ್ 6 ತನಕ ಇದ್ದಾಗ ಮಾತ್ರ ಗಾಡಿ ಮುಂದೆ ಹೋಗುತ್ತೆ, ಇಲ್ಲ ಹಿಂದೆ ಬರುತ್ತೆ. ಬಟ್ ಗಾಡಿ ಅಲ್ಲಿ ಎಲ್ಲಿಂದ ಅಳ್ಳಾಡಲ್ಲ 6 ಗಂಟೆ ಬರೋ ತನಕ. ಸೊ ಇದು ಏನಾದರೂ ಲೂಸ್ ಮಾಡಿದರೆ ಗಾಡಿ ಲೆವೆಲ್ ರೋಡಲ್ಲಿದ್ದರೆ ಗಾಡಿ ಗೇರ್ ಹಾಕಿದಾಗ ವ್ಯಾಕಮ್ 6 ಗಂಟೆ ಬಂದಾಗ ಗಾಡಿ ಮುಂದೆ ಹೋಗುತ್ತೆ. ಬಟ್ ಹಿಂದಕ್ಕೆ ಬಿಟ್ಟಾಗ ಹಿಂದಕ್ಕೆ ಹೋಗಲ್ಲ, ವ್ಯಾಕಮ್ ಕಡಿಮೆ ಇದ್ದರೆ, ಇವು ಬೋಲ್ಟ್ ಟೈಟ್ ಇದ್ದಾಗ. ಸೊ ಬೋಲ್ಟ್ ಏನಾದರೂ ಲೂಸ್ ಮಾಡಿಟ್ಟಿದ್ರೆ ಏನಾಗುತ್ತೆ, ಆವಾಗ ನೀವು ಆ ಒಂದು ಸೆನ್ಸರ್ ಹತ್ರ ಗಾಡಿ ನಿಲ್ಲಿಸಿದಾಗ ನ್ಯೂಟ್ಲು ಮಾಡಿ ಮತ್ತೆ ತಿರ್ಗಿ ಗೇರ್ ಕೊಟ್ಟಾಗ 6 ವ್ಯಾಕಮ್ ಬರೋ ಗಂಟೆ ಗಾಡಿ ಮುಂದಕ್ಕೆ ಹೋಗಲ್ಲ. ಅವಾಗೇನಾಗುತ್ತೆ, ನೀವು ಬ್ರೇಕ್ ಮಾಡ್ಲಿಕ್ಕೆ ಹೋಗ್ತೀರಿ, ಬ್ರೇಕು ಸಿಗಲ್ಲ, ಯಾಕಂದರೆ ವ್ಯಾಕಮ್ ಕಡಿಮೆ ಇರುತ್ತೆ. ಆವಾಗ ಗಾಡಿ ಹಿಂದಕ್ಕೆ ಬಂದು ನಂಬರ್ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಈ ಥರ ಬೋಲ್ಟ್ ಲೂಸ್ ಇದೆಯಾ ಟೈಟ್ ಇದೆಯಾ ಅಂಥೇಳಿ ನಮಗಲ್ಲಿ ನೋಡೋಕ್ಕೂ ಬಿಡೋಲ್ಲ, ನಾವು ನೋಡೋಂಗಿಲ್ಲ. ಯಾಕಂದರೆ ಈಗ ಆಲ್ರೆಡಿ ನಾವೆಲ್ಲ ಡ್ರೈವರ್ಗಳಲ್ವ. ಸೊ ಅದರಿಂದ ನಾವು ವ್ಯಾಕಮ್ ಮೇಂಟೈನ್ ಮಾಡಿಕೊಂಡು ಗಾಡಿ ಓಡಿಸೋದು ಅಲ್ಲಿ ಮೇನ್ ಇರುತ್ತೆ ಸ್ನೇಹಿತರೆ. ಸೊ ನೋಡ್ಬೋದು ನೀವಿಲ್ಲಿ. ಸೊ ನೋಡಿ, ಗಾಡಿ ಆವಾಗ ಹಿಂದೆ ಬರೋಲ್ಲ, ನೀವು ಆರಾಮಾಗಿ ಗಾಡಿ ಮುಂದೆ ಮೂವ್ ಮಾಡ್ಬೋದು. ಸೊ ನೀವಲ್ಲಿ ಗೇರು ಯಾವ ಥರ ಹಾಕ್ಕೋಬೇಕು, ಅಲ್ಲಿ ಸೆನ್ಸರ್ ಬಂದ ಮೇಲೆ ಸೆನ್ಸರ್ ಹತ್ರ ನ್ಯೂಟ್ಲ್ ಮಾಡ್ತೀರಾ, ಅಲ್ಲಿ ಮತ್ತೆ ತಿರುಗಿ ಕನ್ಫ್ಯೂಸ್ ಮಾಡ್ಕೊತೀರ. ಸೊ ಅದರಿಂದ ನಿಮ್ಗೆ ಗೊತ್ತಾಗ್ಲಾರ್ದಂಗೆ, ಯಾರಿಗೆ ಗೊತ್ತಾಗ್ಲಾರ್ದಂಗೆ ನೀವೆಲ್ಲಿ ಮಾಡ್ಕೊತೀರ ಗೇರ್ಗಳು. ಯಾರಿಗೆ ಕೆಲವೊಬ್ರು ಹೊಸಬರು ಇದ್ದಿರ್ತಾರೆ, ಕೆಲವರು ಭಾಳಷ್ಟು ಜನ ಟಾಟಾ ಗಾಡಿ ಓಡಿಸಿದವ್ರು ಇರ್ತಾರೆ, ಕನ್ಫ್ಯೂಸ್ ಆಗ್ತಾರೆ. ಯಾರಿಗೂ ಗೊತ್ತಾಗಬಾರ್ದು, ಬಟ್ ನಿಮಗೆ ಮಾತ್ರ ಗೊತ್ತಾಗಬೇಕು. ಆ ಥರ ನೀವೆಲ್ಲಾದರೂ ಗೇರ್ ಪ್ಯಾಟ್ರನ್ನ ಮಾರ್ಕ್ ಮಾಡಿಕೊಂಡು ಹೋಗ್ಬೋದು. ಸೊ ನೀವು ಗೇರ್ ಯಾವ ಥರ ಅಲ್ಲಿ ಹಾಕ್ಕೋಬೇಕು ಸೆನ್ಸರ್ ಹತ್ರ ಅಂತಂದರೆ, ಸೊ ನೀವು ಸೆನ್ಸರ್ ಹತ್ರ ಗಾಡಿ ಆಫ್ ಮಾಡಿ ಮತ್ತೆ ತಿರ್ಗಿ ನ್ಯೂಟ್ಲ್ ಮಾಡಿ ಗೇರ್ ಹಾಕ್ಕೊಂಡು ಮುಂದೆ ಹೋಗೋಂಥ ಸ್ಟಾರ್ಟ್ ಮಾಡಿದಾಗ ಅವಾಗ ನೀವೇನು ಮಾಡ್ತೀರಾ, ಡೈರೆಕ್ಟು 1 ನಂಬರ್ ಗೇರ್ ಹೊಡ್ಯೋಕ್ಕೆ ಟ್ರೈ ಮಾಡ್ತೀರ, 1 ನಂಬರ್ ಗೇರ್ ಹೊಡ್ಲಿಕ್ಕೆ ಟ್ರೈ ಮಾಡ್ತೀರ. ಸೊ ಅಲ್ಲಿ ಸ್ವಲ್ಪ ಗೇರ್ ಸೆಟ್ಟಿಂಗ್ ಏನಾದರೂ ಒಂಚೂರು ಚೇಂಜಸ್ ಇದ್ದರೆ ಅಲ್ಲೇನಾಗುತ್ತೆ, ಡೈರೆಕ್ಟ್ 3 ನಂಬರ್ ಗೇರ್ ಬಿದ್ದುಬಿಡುತ್ತೆ. 3 ನಂಬರ್ ಗೇರ್ ಬಿಟ್ಟಾಗ ಗಾಡಿ ನೀವು ಸ್ಟಾರ್ಟ್ ಮಾಡಿ ಮುಂದೆ ಬಿಡೋಕ್ಕೆ ಹೋದರೆ ಕೆಲವೊಂದು ಟೈಮಲ್ಲಿ ನಿಧಾನಕ್ಕೆ ಬಿಡ್ಲಕ್ಕೆ ಹೋಗ್ತೀರ, ಗಾಡಿ ಆಫ್ ಆಗಿ ಸ್ವಲ್ಪ ಹಿಂದೆನೂ ಬರ್ಬೋದು, ಕನ್ಫ್ಯೂಸ್ ಆಗಿ ಏನೋ ಒಂದು ಆಗ್ಬೋದು. ಸೊ ಅದರಿಂದ ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು ಅಂತಂದರೆ ಏನು ಮಾಡ್ಬೇಕು ಅಂದ್ರೆ, ನೀವು ನೆನಪಿಟ್ಕೊಳ್ಳಿ, ಫಸ್ಟಿಗೆ ಏನು ಮಾಡಿ, ಪೂರ ಈ ಕಡೆ ಲೆಫ್ಟ್ ಸೈಡಿಗೆ ತಳ್ಳಿ 2 ನಂಬರ್ ಗೇರ್ ಹಾಕ್ಕೊಳ್ಳಿ. ಗಾಡಿ ಮುಂದೆ ಬಿಡಬೇಡಿ, ಬ್ರೇಕು ಕ್ಲಚ್ 2 ಹಿಡ್ಕೊಂಡು 2 ನಂಬರ್ ಗೇರ್ ಹಾಕ್ಕೊಳ್ಳಿ. 2 ನಂಬರ್ ಗೇರ್ ಹಾಕ್ಕೊಂಡು ಹಾಗೆ ಸ್ಟ್ರೈಟ್ ಮುಂದೆ ತಳ್ಳಿಬಿಡಿ. ಹಾಗೆ ಆವಾಗೇನಾಗುತ್ತೆ, 1 ನಂಬರ್ ಗೇರ್ ಕರೆಕ್ಟಾಗಿ ಬೀಳುತ್ತೆ, ನಿಮಗೆ ಯಾವುದು ಸೌಂಡು ಬರೋಲ್ಲ, ಏನು ಬರೋಲ್ಲ, ಈಸಿಯಾಗಿ ಫಸ್ಟ್ ಗೇರ್ ಬೀಳುತ್ತೆ. ಆವಾಗ ನೀವು ನಿಧಾನಕ್ಕೆ ಕ್ಲಚ್ ಬಿಟ್ಕೊಂಡು ಗಾಡಿ ಯಾವಾಗ ವೈಬ್ರೇಟ್ ಸ್ಟಾರ್ಟ್ ಆಗುತ್ತೋ, ಗಾಡಿ ನಡ್ಗಕ್ಕೆ ಸ್ಟಾರ್ಟ್ ಆಗುತ್ತಲ್ವ, ಸೊ ಆವಾಗ ನಿಧಾನಕ್ಕೆ ಬ್ರೇಕ್ ಬಿಡ್ತಾ ಇದ್ದಾಗ ಗಾಡಿ ಸ್ವಲ್ಪ ಸ್ವಲ್ಪ ಮುಂದಕ್ಕೆ ಮೂವ್ ಆಗ್ತಾ ಇರುತ್ತೆ. ಸೊ ಸ್ವಲ್ಪ ಮುಂದಕ್ಕೆ ಮೂವ್ ಆಗ್ತಾ ಇರಬೇಕಾದ್ರೆ ನೀವು ಬ್ರೇಕ್ ತೆಗೆದು ಎಕ್ಸ್ಲೇಟ್ರ್ ಇಟ್ಕೊಂಡು ಕ್ಲಚ್ ಪೂರ್ತಿ ಬಿಟ್ಟಾಗ ಗಾಡಿ ಮುಂದೆ ಹೋಗುತ್ತೆ. ಸೊ ಅದರಿಂದ ನಿಮ್ಗೇನಾಗುತ್ತೆ ಅಂದರೆ ಇಲ್ಲಿ ಯಾವುದೇ ನಂಬರು ಕಟ್ ಆಗೋದಿಲ್ಲ ಸ್ನೇಹಿತರೆ. ಸೊ ಈ ಒಂದು ಟೆಕ್ನಿಕ್ನ ಯೂಸ್ ಮಾಡಿಕೊಂಡ್ರೆ ನೀವು ಯಾವುದೇ ರೀತಿಯಿಂದ ತೊಂದರೆ ಅನುಭವಿಸಲ್ಲ ಅಂತೇಳಿ ನನ್ನ ಒಂದು ಅನಿಸಿಕೆ ಸ್ನೇಹಿತರೆ. ಸೊ ಜೊತೆಗೆ ಹುಬ್ಳಿ ಈ ಒಂದು ಟ್ರ್ಯಾಕ್ ಏನಿದೆ, ಸೊ ಅಲ್ಲಿ 8 ನಂಬರ್ ಒಂದಿಷ್ಟು ಚೇಂಜಸ್ ಇದೆ ಸ್ನೇಹಿತರೆ. ಯಾವ ಥರ ಚೇಂಜಸ್ ಇದೆ ಅಂತೇಳಿ ಸೊ ನೋಡೋಣ ಇಲ್ಲಿ ನಾವು. ಸೊ ಈಗಾಗಲೇ ನೀವು ಹುಮನಾಬಾದು, ಹಾಸನ ಏನಾದರೂ ಟ್ರ್ಯಾಕಲ್ಲಿ ನೀವು ಹೋಗಿ ಬಂದರೆ ನಿಮಗೆ ಗೊತ್ತಿರುತ್ತೆ. ಸೊ ಮ್ಯಾಕ್ಸಿಮಮ್ ಎಲ್ಲ ಟ್ರ್ಯಾಕಲ್ಲಿ ಕೂಡ ಎಂಟ್ರೆನ್ಸು ಇಲ್ಲಿರುತ್ತೆ, ಇಲ್ಲಿಂದ ಎಂಟ್ರೆನ್ಸ್ ಇರುತ್ತೆ. ಈಗ ಹೋಗಿ ಈಗ ಬಂದು ಈ ಕಡೆ ಎಕ್ಸಿಟ್ ಆಗುತ್ತೆ. ಸೊ ಎಲ್ಲ ಒಂದು ಟ್ರ್ಯಾಕಲ್ಲಿ. ಸೊ ಅಲ್ಲಿ ಹುಬ್ಳಿಯಲ್ಲಿ ಯಾವ ಥರ ಆಗ್ತದೆ ಅಂತಂದರೆ, ಹುಬ್ಳಿಯಲ್ಲಿ ಸ್ವಲ್ಪ ಚೇಂಜಸ್, ಯಾವ ಥರ ಚೇಂಜಸ್ ಅಂತ ಇಲ್ಲಿ ನೋಡ್ಬೋದು ನೀವು. ಸೊ ಹುಬ್ಳಿಯಲ್ಲಿ ನೋಡ್ಬೋದು ನೀವು, ಎಂಟ್ರೆನ್ಸ್ ಇಲ್ಲಿ ಕೊಟ್ಟಿದ್ದಾರೆ, ಹುಬ್ಳಿಯಲ್ಲಿ ಎಂಟ್ರೆನ್ಸು ಇಲ್ಲಿ ಮಾಡಿದ್ದಾರೆ. ಸೊ ನಾನು ಇಲ್ಲಿ ಮಾರ್ಕ್ ಮಾಡಿದ್ದೀನಿ ನೋಡಿ, ಹುಬ್ಳಿಯಲ್ಲಿ ಎಂಟ್ರೆನ್ಸ್ ಇಲ್ಲಿ ಮಾಡಿದ್ದಾರೆ. ಸೊ ನೀವು ಬಸ್ಸು ಈ ಕಡೆಯಿಂದ ಹಿಂಗೆ ಹೋಗ್ಬೇಕಾಗುತ್ತೆ. ಇಲ್ಲಿ ಎಂಟ್ರೆನ್ಸ್ ಹೋಗಿ ನೀವು ಇಮಿಡಿಯೇಟ್ ಏನಾದರೂ ಗಾಡಿ ಲೆಫ್ಟ್ ಹೊಡೆದ್ರೆ ಈ ಒಂದು ಕೋಲ್ ಬೀಳೋ ಚಾನ್ಸಸ್ ಇರುತ್ತೆ. ಸ್ಟ್ರೈಟ್ ಜಾಸ್ತಿ ಮುಂದೆ ತೊಗೊಂಡ್ರೆ ಆಮೇಲೆ ತಿರ್ಗಾ ಜಾಸ್ತಿ ಕಟ್ ಮಾಡಿದರೆ ಈ ಕೋಲ್ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಆದ್ದರಿಂದ ನೀವು ಆದಷ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳೋದು ಒಳ್ಳೆಯದು ಅನ್ಕೋತೀನಿ. ಸೊ ಇಲ್ಲಿಂದ ಎಂಟ್ರೆನ್ಸ್ ಆಗಿ ನೀವು ಈ ಕಡೆದು ಬಂದು ರೌಂಡ್ ಹೊಡ್ಕೊಂಡು ಈ ಕಡೆ ಬಂದು ಇಲ್ಲಿ ಎಕ್ಸಿಟ್ ಆಗೋಗುತ್ತೆ. ಸೊ ಈ ರೀತಿ ಒಂದು ಹುಬ್ಳಿಯಲ್ಲಿ ಟ್ರ್ಯಾಕ್ 8 ಟ್ರ್ಯಾಕ್ ಇದೆ ಸ್ನೇಹಿತರೆ. ಸೊ ನೋಡ್ಬೋದು ನೀವು ಇಲ್ಲಿ. ಸೊ
ಸೊ ಜೊತೆಗೆ ಭಾಳಷ್ಟು ಅಭ್ಯರ್ಥಿಗಳು ಎಲ್ ಪಾರ್ಕಿಂಗ್ ಕೂಡ ಸ್ವಲ್ಪ ತೊಂದರೆ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಎಲ್ ಪಾರ್ಕಿಂಗ್ನಾಗ ಯಾವ ರೀತಿ ತೊಂದರೆ ಆಗ್ತಾಯಿದೆ ಅಂತಂದರೆ ನನ್ನ ಅನಿಸಿದ ಮಟ್ಟಿಗೆ, ಸೊ ನಿಮಗೆ ಗಾಡಿ ಹತ್ತಿದ ತಕ್ಷಣ ಟೈಮ್ ಕವರ್ ಮಾಡ್ಬೇಕಂತೇಳಿ ನೀವೇನು ಮಾಡ್ತಾಯಿದ್ದೀರಿ ಅಂದರೆ ಜೋರಾಗಿ ಗಾಡಿ ಬರ್ತಾಯಿದೆ. ಜೋರಾಗಿ ಎಲ್ಲಿ ತನಕ ಬರ್ತೀರಾ ಹಂಗೆ ಸ್ಟ್ರೈಟ್ ಬರ್ತೀರಾ. ಎಲ್ಲಿ ಕಟಿಂಗ್ ಮಾಡಬೇಕು ಅಲ್ಲಿ ಕಟಿಂಗ್ ಮಾಡೋಕ್ಕೆ ಹೋಗಿದಾಗ ಏನಾಗ್ತಾಯಿದೆ ಅಂದರೆ ಗಾಡಿ ಫುಲ್ ಕಟಿಂಗ್ ಆಗ್ತಾಯಿಲ್ಲ, ಸ್ವಲ್ಪನೇ ಕಟಿಂಗ್ ಆಗ್ತಾಯಿದೆ. ಅಲ್ಲೇನಾಗ್ತದೆ, ಸ್ವಲ್ಪ ಕಟಿಂಗ್ ಆಗಿದಾಗ ಏನಾಗ್ತಾಯಿದೆ, ಗಾಡಿ ಎಳ್ಕೊಂಡು ನಮಗೆ ಲೆಫ್ಟ್ ಸೈಡಲ್ಲಿ ಕೋಲ್ ಬೀಳ್ತಾಯಿದೆ. ಸೊ ಅದರಿಂದ ನೀವು ಜೋರಾಗಿ ಬರೋದಕ್ಕಿಂತಲೂ ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಒಂದು ಮೀಡಿಯಮ್ ಸ್ಪೀಡಲ್ಲಿ ಅಲ್ಲಿಂದ ಸ್ವಲ್ಪ ಗಾಡಿ ಕಟಿಂಗ್ ಮಾಡಿಕೊಂಡು ಬಂದರೆ ಕರೆಕ್ಟಾಗಿ ಗಾಡಿ ಟ್ರ್ಯಾಕಲ್ಲಿ ಹಾಕ್ಬೋದು ಅಂತಕ್ಕಂಥದ್ದು ನನ್ನ ಅನಿಸಿಕೆ ಸ್ನೇಹಿತರೆ. ಸೊ ನೋಡ್ಬೋದು ನೀವು ಎಲ್ಲ ಒಂದು ರೀತಿಯಿಂದ ಈ ಸ್ಟೆಪ್ಗಳು ಫಾಲೋ ಮಾಡಿಕೊಂಡ್ರೆ ಈಸಿಯಾಗಿ ನೀವು ಟ್ರ್ಯಾಕನ್ನು ಕಂಪ್ಲೀಟ್ ಮಾಡ್ಬೋದು ಸ್ನೇಹಿತರೆ. ಜೊತೆಗೆ ಇದೆಲ್ಲ ಆಗಿದ್ಮೇಲೆ ನಿಮಗೆ ಸಿಗ್ನಲ್ ಟೆಸ್ಟ್ ಕೂಡ ಇರ್ತವೆ. ಆರಾಮಾಗಿ ಈಸಿಯಾಗಿ ಯಾವುದೇ ಒಂದು ಶ್ರಮವಿಲ್ಲದೇ ಅಂಕ ಪಡೆಯೋದು ಅಂತಂದರೆ 4 ಅಂಕ ಸಿಗ್ನಲಲ್ಲಿ ಸಿಗುತ್ತೆ ಸ್ನೇಹಿತರೆ. ಅಲ್ಲೇನಿಲ್ಲ, ಸಿಗ್ನಲ್ಗಳು ಅಲ್ಲೇ ಇರ್ತವೆ, ಉತ್ತರಗಳು ಅಲ್ಲೇ ಇರ್ತವೆ. ನಿಮಗೆ 30 ಸೆಕೆಂಡ್ ಟೈಮ್ ಇರ್ತವೆ ಒಂದೊಂದು ಉತ್ತರ ಕೊಡೋಕ್ಕೆ. ಸೊ ನೀವು ಯೋಚನೆ ಮಾಡಿಕೊಂಡು ನೀವು ಅದಕ್ಕೆ ಆನ್ಸರ್ ಮಾಡಿದರೆ ನಿಮಗೆ 4 ನಂಬರ್ ಈಸಿಯಾಗಿ ಸಿಗುತ್ತೆ. ಯಾಕಂದರೆ ಈ ಒಂದು ಸೆಲೆಕ್ಷನ್ ಪ್ರೊಸೆಸಲ್ಲಿ ಅರ್ಧ ನಂಬರ್ ಕೂಡ ಭಾಳ ಇಂಪಾರ್ಟೆಂಟ್ ಆಗಿದೆ. ಸೊ ನೋಡಿ ಸ್ನೇಹಿತರೆ, ಹೀಗೆ 1 ಬೈ 1 ನಾನು ನಿಮಗೆ ಆದಷ್ಟು ಮಾಹಿತಿ ಕೊಟ್ಟಿದ್ದೀನಿ. ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಹಿತಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳುತ್ತಾ, ಇದೇ ರೀತಿ ಹೊಸ ವಿಡಿಯೋಗಳು ನಾನು ನಿಮಗೆ ನಿರಂತರವಾಗಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ಅಂತ ಹೇಳುತ್ತಾ, ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನಾದರೂ ಇದ್ದರೆ ಖಂಡಿತವಾಗಲೂ ಕಾಮೆಂಟಲ್ಲಿ ಕೇಳ್ಬೋದು ಅಂತ ಹೇಳುತ್ತಾ ಮತ್ತೆ ಸಿಗೋಣ ಸ್ನೇಹಿತರೆ.